ನಮಸ್ತೆ ಕರ್ನಾಟಕ. ಇತ್ತ ಪಬ್ನಲ್ಲಿ ಅಜಯ್ ಸಮರ್ಥ್ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಸಮರ್ಥ್ ಅವನು ಯೋಚಿಸ್ತಾ ಇರೋದು ನೋಡಿ ನಗ್ತಾ, ಅಜಯ್ ಇದರಿಂದ ನನಗಿಂತ ನಿನಗೆ ತುಂಬ ಲಾಭ ಇದೆ. ಅಜಯ್ ಸಮರ್ಥ್ ಮಾತಿಗೆ ಸರಿ, ನನಗೆ ಈ ಡೀಲ್ ಒಪ್ಪಿಗೆ ಇದೆ. ನನಗೆ ನನ್ನ ಸಾನು ಬೇಬಿ ಬೇಕಷ್ಟೇ, ಅದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಸಮರ್ಥ್ ಒಳಗಡೆ ಕೋಪ ಇದ್ರು ಮುಖದಲ್ಲಿ ನಗು ಇಟ್ಕೊಂಡು, ಸರಿ ನಾಳೆ ನೀನು ಹಾಸ್ಪಿಟಲ್ಗೆ ಬಾ, ನಿಮ್ಮ ತಂದೆ ಕರ್ಕೊಂಡು ಅವಳ ಫ್ರೆಂಡ್ಶಿಪ್ ಮಾಡಿ ಮಿಕ್ಕಿದ ಆಮೇಲೆ ನೋಡೋಣ. ಅಜಯ್ ಅವನ ಮಾತಿಗೆ ಸರಿ ನಾಳೆನೇ ಬರ್ತೀನಿ, ನಾನು ನನ್ನ ಸಾನು ಬೇಬಿ ನೋಡೋಕ್ಕೆ. ಸರಿ, ಇದೇ ಖುಷಿಯಲ್ಲಿ ಅಂತ ತನ್ನ ಗ್ಲಾಸ್ ಎತ್ತುತ್ತಾನೆ. ಸಮರ್ಥ ಅಜಯ್ ಕಡೆ ನೋಡಿ, ಸಾರಿ ಅಜಯ್, ಸಾನ್ವಿಗೆ ಡ್ರಿಂಕ್ಸ್ ಅಂದರೆ ಆಗಲ್ಲ ಅಂತ ಫ್ಲೋವಲ್ಲಿ ಹೇಳ್ತಾನೆ. ಅಜಯ್ ಅವನನ್ನೇ ಕಣ್ಣು ಸಂಕುಚಿಸಿ ನೋಡಿ, ಸಾನ್ವಿಗೆ ಡ್ರಿಂಕ್ಸ್ ಅಂದರೆ ಆಗದೆ ಇರೋದಕ್ಕೂ ನೀನು ಕುಡಿದೇ ಇರೋದಕ್ಕೂ ಏನು ಸಂಬಂಧ? ಸಮರ್ಥ ತಡವರಿಸುತ್ತಾ, ಅದು ಅಜಯ್, ಸಾನ್ವಿ ನನ್ನ ಫ್ರೆಂಡ್ ಅಲ್ವಾ, ಅದಕ್ಕೆ ಅವಳು ಹೇಳಿದ್ದಾಳೆ ಡ್ರಿಂಕ್ಸ್ ಮಾಡಬಾರ್ದು ಅಂತ, ಅದಕ್ಕೆ ಅಷ್ಟೇ. ಓ ಹೌದಾ, ಸರಿ, ಆದರೂ ಅವಳಿಗೆ ಏನು ಗೊತ್ತಾಗಲ್ಲ ಅಲ್ವಾ, ಕುಡಿ, ಪರವಾಗಿಲ್ಲ. ಇಲ್ಲ ಅಜಯ್, ನಾನು ಪ್ರಾಮಿಸ್ ಮಾಡ್ತೀನಿ, ಸೊ ಬೇಡ, ಯು ಕ್ಯಾರಿ ಆನ್, ನಾನಿನ್ನು ಹೊರಡ್ತೀನಿ. ಸರಿ ಸಮರ್ಥ್, ಸಿ ಯು ಟುಮಾರೋ ಇನ್ ಹಾಸ್ಪಿಟಲ್. ಸಮರ್ಥ್ ಹ್ಞೂ ಅಂತ ಅಲ್ಲಿಂದ ಹೋಗ್ತಾನೆ. ಸಮರ್ಥ್ ಹೋದ ನಂತರ ಅಜಯ್ ವೈನ್ ಗ್ಲಾಸ್ ನೋಡುತ್ತಾ, ಸಾನು ಬೇಬಿ ನಾನು ನಾಳೆ ಬರ್ತಿದ್ದೀನಿ ಅಂತ ವೈನ್ ಕುಡಿದು ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತಾನೆ. ಸಮರ್ಥ್ ದೂರದಲ್ಲಿ ಇವನನ್ನೇ ನೋಡ್ತಿರ್ತಾನೆ. ಅಜಯ್, ಪಾಪ ನೀನು ನಾನು ಹೇಳಿದ ನಂಬಿದೀಯಾ, ಆದರೆ ನಿನಗೇನೂ ಗೊತ್ತಿಲ್ಲ, ನಾನು ಬೀಸಿದ ಬಲೆಯಲ್ಲಿ ಸಿಕ್ಕಿರೋ ಮೀನು ನೀನು ಅಂತ. ದೊಡ್ಡ ಮೀನು ಹಿಡಿಯಲು ಚಿಕ್ಕ ಮೀನು ಉಪಯೋಗಿಸ್ತಾರಲ್ವ, ಅದೇ ಥರ ಇದು ರಾಮ್ನ ಹಿಡಿಯೋಕೆ ನೀನು ನನ್ನ ದಾಳ ಅಷ್ಟೇ. ನಿನ್ನ ಉಪಯೋಗಿಸ್ಕೊಂಡು ನಾನು ನನ್ನ ಏಂಜಲ್ ಜೊತೆ ಮದುವೆ ಆಗ್ತೀನಿ. ರಾಮ್ ಎದುರು ನೀನು ಕೆಟ್ಟವನಾಗು, ಹಿಂದೆಯಿಂದ ನಾನಿದ್ದು ನನ್ನ ಕೆಲಸ ಮಾಡ್ತೀನಿ ಅಂತ ನಗ್ತಾನೆ. ಇತ್ತ ರಾಮ್ ಐಸ್ ಕ್ರೀಮ್ ತೊಗೊಂಡು ಸಾನು ಹತ್ರ ಬರ್ತಾನೆ. ಸಾನು ಇವನನ್ನು ನೋಡದೇ ಇರೋ ಥರ ಸುಮ್ಮನೆ ಕೂತ್ಕೊಳ್ತಾಳೆ. ರಾಮ ಅವಳ ಪಕ್ಕ ಕೂತು, ಕಂದ ಕೋಪನ ಮಾತಾಡಲ್ವ ನನ್ನ ಹತ್ರ? ರಾಮ್ ಅಷ್ಟು ಹೇಳಿದ್ರು ಸಾನು ಅವನ ಕಡೆ ನೋಡಲ್ಲ. ಸರಿ ಬಿಡು, ನೀನು ನನ್ನ ಹತ್ರ ಮಾತಾಡಲ್ಲ, ನನ್ನ ಕಡೆ ನೋಡಲ್ಲ, ಇವಾಗ ತಂದಿರೋ ಐಸ್ ಕ್ರೀಮ್ ಏನು ಮಾಡೋದು? ನೀನಂತೂ ತಿನ್ನಲ್ಲ, ನಿನ್ನ ಕೋಪ ಬಂದಿದೆ ಅಲ್ವಾ, ನಾನೇ ತಿಂತೀನಿ ಬಿಡು ಅಂತ ಬಾಕ್ಸ್ ಓಪನ್ ಮಾಡ್ತಾನೆ. ಸಾನು ಅವನನ್ನೇ ಓರೆ ಕಣ್ಣಿಂದ ನೋಡ್ತಾ ಇರ್ತಾಳೆ. ರಾಮ್ ಬಾಕ್ಸ್ ಓಪನ್ ಮಾಡಿದ್ದು ನೋಡಿ ಅವನ ಕೈಯಿಂದ ಕಸಿದ್ಕೊಳ್ತಾಳೆ. ಸಾನು ಏನು ಮಾತಾಡದೆ ಸುಮ್ಮನೆ ಐಸ್ ಕ್ರೀಮ್ ತಿಂತಿರ್ತಾಳೆ. ರಾಮ್ ಅವಳು ನೋಡಿ ನಗ್ತಾ, ಯಾರೂ ನನ್ನ ಹತ್ರ ಮಾತಾಡ್ತಾ ಇರಲಿಲ್ಲ, ಮಾತಾಡೋದಿರಲಿ, ನನ್ನ ಕಡೆ ನೋಡ್ತಾ ಇರಲಿಲ್ಲ, ಇವಾಗ ನಾನು ತಂದಿರೋ ಐಸ್ ಕ್ರೀಮ್ ತಿಂತಿದ್ದಾರೆ. ಸಾನು ಅವನ ಕಡೆ ನೋಡಿ, ನಾನೇನು ಬೇಕು ಅಂತ ತಿಂತಾ ಇರಲಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಷ್ಟೇ ತಿಂತಾ ಇರೋದು ಅಂತ ಹೇಳಿ ಮತ್ತೆ ತಿನ್ನೋಕೆ ಶುರು ಮಾಡ್ತಾಳೆ. ರಾಮ್ ಸಾನು ಮಾತು ಕೇಳಿ ಅವಳನ್ನೇ ನೋಡ್ತಾ ನಗ್ತಿರ್ತಾನೆ. ಅಷ್ಟರಲ್ಲಿ ಸಾನು ಫೋನ್ ರಿಂಗ್ ಆಗುತ್ತೆ. ಯಾರು ಅಂತ ನೋಡಿದ್ರೆ ಅವಳನ್ನ ಕಾಲ್ ಮಾಡಿರ್ತಾನೆ. ಸಾನು ಖುಷಿಯಿಂದ ಕಾಲ್ ರಿಸೀವ್ ಮಾಡ್ತಾಳೆ. ಹಲೋ ಅಣ್ಣ, ಹೇಗಿದ್ದೀಯಾ, ಊಟ ಆಯಿತಾ ಅಂತ ಒಂದೇ ಉಸಿರಲ್ಲಿ ಕೇಳ್ತಾನೆ. ಅಭಿಷೇಕ್ ನಗ್ತಾ, ಸಾನು ನಿಧಾನ, ನಾನು ಚೆನ್ನಾಗಿದ್ದೀನಿ, ನಂದು ಊಟ ಆಯಿತು, ನೀನು ಊಟ ಮಾಡಿದ್ಯಾ? ಸಾನು ರಾಮ್ ಕಡೆ ನೋಡಿ, ಹ್ಞೂ ಅಣ್ಣ ಊಟ ಮಾಡಿದೆ ಅಂತ ಸಪ್ಪೆ ಧ್ವನಿಯಲ್ಲಿ ಹೇಳ್ತಾಳೆ. ಯಾಕೆ ಸಾನು ಒಂಥರ ಮಾತಾಡ್ತಿದ್ಯಾ, ಏನಾಯಿತು, ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಹಾಗೆಲ್ಲ ಏನಿಲ್ಲ ಬೇಡ, ಅದಕ್ಕೆಲ್ಲ ಎಲ್ಲಿ ನಿನ್ನ ಜೊತೆ ಇಲ್ವಾ? ಇಬ್ಬರು ನನ್ನ ಪಕ್ಕ ಇದ್ದಾರೆ, ಇರು ಸ್ಪೀಕರ್ ಆನ್ ಮಾಡ್ತೀನಿ ಅಂತ ಸ್ಪೀಕರ್ ಆನ್ ಮಾಡ್ತಾನೆ. ಸಾನು ಮಾತಾಡೋಕ್ಕೂ ಮೊದಲೇ, ಸ್ವಾತಿ ಏನು ಸಾನು, ಮದುವೆ ಆದಮೇಲೆ ನಮ್ಮನ್ನು ಮರಿತಿರೋ ಹಾಗಿದೆ, ಏನು ನನ್ನ ತಮ್ಮ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನಾ ಅಂತ ಕಿಚಾಯಿಸ್ತಾರೆ. ಅದಕ್ಕೆ ಹಾಗೇನಿಲ್ಲ, ನೀವೇನು ಹೇಳಬೇಡಿ ಅಂತ ನಾಚಿಕೆಯಿಂದ ಹೇಳ್ತಾಳೆ. ಸ್ವಾತಿ ನಗ್ತಾ, ಗೊತ್ತಾಗ್ತಾ ಇದೆ ಬಿಡು ನಿನ್ನ ಮಾತು ಕೇಳಿದ್ರೆ. ಮತ್ತು ಹೇಗಿದೆಯಾ, ಅಲ್ಲೆಲ್ಲ ನಿನಗೆ ಅಡ್ಜಸ್ಟ್ ಆಯಿತಾ? ರಾಮ್ ಹೇಗಿದ್ದಾನೆ? ಹ್ಞೂ ಅದಕ್ಕೆ ಎಲ್ಲ ಚೆನ್ನಾಗಿದ್ದಾರೆ, ರಾಮ್ ಕೂಡ ಚೆನ್ನಾಗಿದ್ದಾರೆ. ಅಭಿ ಏನು ಸಾನು, ನನ್ನ ಮಾತಾಡಿಸ್ಲಿಲ್ಲ ನೀನು ಅಂತಾನೆ. ಅಭಿ ಅಣ್ಣ, ನಿನ್ನ ಮಾತಾಡ್ಸಲ್ವ ನಾನು, ನೀನು ಹೇಗಿದೆಯಾ, ಮತ್ತು ನನಗೆ ಹತ್ತಿಗೆ ತರೋ ಕೆಲಸ ಎಲ್ಲಿಗೆ ಬಂತು? ಅಭಿನಯ ಮುಖ ಊದಿಸ್ಕೊಂಡು, ಸಾನು ನೀನು ಮತ್ತೆ ಅದೇ ವಿಷಯ ಹೇಳ್ತಿದ್ಯಾ ಅಲ್ವಾ, ಅದೇನು ಅಂಗಡೀಲಿ ಸಿಗೋ ವಸ್ತು ಅಲ್ಲ, ನನಗೂ ಗೊತ್ತು, ಅದಕ್ಕೆ ನಿನ್ನ ಹತ್ರ ಲವ್ ಮಾಡು ಅಂದಿದ್ದು, ಅದಕ್ಕೆ ಕಾಲೇಜಲ್ಲಿ ಪ್ರಪೋಸ್ ಮಾಡಿದಾಗ ಒಪ್ಕೊಳ್ಬೇಕಿತ್ತು ನೀನು. ಸಾನು ಅದೆಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡೋಕೆ ಮಾಡ್ತಾರೆ. ಅಭಿ ಅಣ್ಣ, ಪ್ರೀತಿನ ಟೈಮ್ ಪಾಸ್ ಅನ್ಬೇಡ ಅಣ್ಣ, ಅದಕ್ಕೆ ಕಾಲೇಜಲ್ಲಿ ಲವ್ ಮಾಡ್ತಾನೆ ಮದುವೆ ಆಗಿದ್ದು, ಅವ್ರು ಚೆನ್ನಾಗಿದ್ದಾರಲ್ವಾ? ಅಭಿನಯ ಏನು ಹೇಳಿದೆ ಸುಮ್ಮನಿರ್ತಾನೆ. ಅಣ್ಣ, ನಾನು ಹೇಳಿದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡು. ಅಭಿನಯ ಸರಿ ಸಾನು, ನೀನು ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಸಾನು, ನಾನು ನಿನಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಹ್ಞೂ ಹೇಳಣ್ಣ, ಏನು ವಿಷಯ? ಅದು ಸಾನು, ರಾಮ್ ನಮ್ಮನ್ನು ಮೀಟ್ ಮಾಡಿ ನಿನ್ನ ಬಗ್ಗೆ ಕೇಳಿದರು. ಸಾನು ಆಶ್ಚರ್ಯದಿಂದ ರಾಮ್ ಕಡೆ ನೋಡಿ, ಯಾವಾಗಣ್ಣ ನನಗೆ ರಾಮ್ ಇದ್ರ ಬಗ್ಗೆ ಏನೂ ಹೇಳಿಲ್ಲ? ರಾಮ್ ಸಾನು ಕಡೆ ಏನು ಅಂತ ಕಣ್ಣು ಸನ್ನೆ ಮಾಡಿ ಕೇಳ್ತಾನೆ. ಸಾನು ಏನೂ ಇಲ್ಲ ಅಂತ ತಲೆ ಆಡಿಸ್ತಾಳೆ.
ರಾಮ್ ಸಾನುನ ತನ್ನ ಕಾಲ ಮೇಲೆ ಕೂರಿಸ್ಕೊಂಡು ಏನು ಅಂತ ಕೇಳ್ತಾನೆ. ಸಾನು ಅಡ್ಡಡ್ಡ ತಲೆ ಆಡಿಸಿ, ಹ್ಞೂ ಹೇಳಣ್ಣ ಏನಂತ ವಿಷಯ. ಸಾನು, ನೀನು ಅವರನ್ನು ಮೊದಲೇ ಪ್ರೀತಿಸ್ತಿದ್ಯಾ ಅಂತ ಕೇಳಿದ್ರು. ಸಾನು ಸೀರಿಯಸ್ ಆಗಿ, ನೀನು ಹೇಳಿದೆ ಅಣ್ಣ. ನಾನು ಹ್ಞೂ ಅಂತ ಹೇಳಿದೆ ಅಷ್ಟೇ, ಮತ್ತೆ ಬೇರೆ ಏನೂ ಹೇಳಿಲ್ಲ. ಸರಿ ಅಣ್ಣ, ನಾನು ಮಾತಾಡ್ತೀನಿ ಅವ್ರ ಹತ್ರ. ಸ್ವಾತಿ, ಸಾನು ಆದಷ್ಟು ಬೇಗ ರಾಮ್ ಹತ್ರ ಆ ವಿಷಯ ಮಾತಾಡೋದ್ರಲ್ಲಿ ನಿಂಗೆ ತಪ್ಪಿಲ್ಲ ಅಲ್ವಾ? ಅವ್ರಿಗೆ ಅರ್ಥ ಆಗುತ್ತೆ. ಹ್ಞೂ ಸಾನು, ಅದಕ್ಕೆ ಹೇಳೋದು ಸರಿ, ರಾಮ್ ಅರ್ಥ ಮಾಡ್ಕೊಳ್ತಾರೆ. ಸಾನು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು, ಹ್ಞೂ ಸರಿ ನಾನು ಮಾತಾಡ್ತೀನಿ ಆದಷ್ಟು ಬೇಗ. ಹ್ಞೂ ಸರಿ ಸಾನು, ಇವಾಗ ಆಲ್ರೆಡಿ ಲೇಟ್ ಆಗಿದೆ, ನೀನು ಮಲಗು ಅಂತ ಅಭಿ ಕಾಲ್ ಕಟ್ ಮಾಡ್ತಾನೆ. ಸಾನು ಹ್ಞೂ ಸರಿ ಅಂತ ಕಾಲ್ ಕಟ್ ಮಾಡಿ ರಾಮ್ ಕಡೆ ನೋಡ್ತಾಳೆ. ಕಂದ, ಯಾಕೆ ಹಾಗೆ ನೋಡ್ತಿದ್ಯಾ, ಏನಾಯಿತು? ರಾಮ್, ನೀವು ಅಣ್ಣನ ಮೀಟ್ ಮಾಡಿದ್ರಾ ಇವತ್ತು? ರಾಮ್ ಸಾನು ಕಡೆ ನೋಡಿ, ಹ್ಞೂ ಕಂದ, ನನಗೆ ಕೆಲವೊಂದು ಡೌಟ್ ಇತ್ತು, ಅದಕ್ಕೆ. ಏನು ಡೌಟ್ ಅಂತ ಕೇಳ್ಬೋದಾ ರಾಮ್? ನನಗೆ ನೀನು ನನ್ನ ಜೊತೆ ನಡ್ಕೊಳ್ಳೋ ರೀತಿ ಬಗ್ಗೆ ನಿನಗೆ ನನ್ನ ಬಗ್ಗೆ ಎಲ್ಲ ಗೊತ್ತು. ನನಗೇನಿಷ್ಟ ಏನಿಷ್ಟ ಇಲ್ಲ ಎಲ್ಲ ಗೊತ್ತು ಹೇಗೆ ಅಂತ. ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಾ ರಾಮ್? ರಾಮ್ ನಗ್ತಾ, ಹ್ಞೂ ಸಿಕ್ತು. ಜೊತೆಗೆ ಇನ್ನೂ ಒಂದು ಡೌಟ್ ಇದೆ, ಅದನ್ನು ನೀನೇ ಕ್ಲಿಯರ್ ಮಾಡಬೇಕು. ಏನು ಉತ್ತರ ಸಿಕ್ತು ನಿಮಗೆ? ರಾಮ್ ಸಾನುನ ತಪ್ಪಿಕೊಂಡು, ನನ್ನ ಈ ಮುದ್ದು ಕಂದ ನನ್ನ ಮೊದಲೇ ಇಷ್ಟಪಡ್ತಿದ್ಲು ಅಂತ ಗೊತ್ತಾಯಿತು. ಅದನ್ನು ಕೇಳಿ ಖುಷಿ ಆಯಿತು. ಆದರೆ ನೀನು ಯಾಕೆ ನನ್ನ ಹತ್ರ ಬಂದು ಹೇಳಲಿಲ್ಲ? ಅವಳು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು, ರಾಮ್, ನಾನು ನಿಮ್ಮ ಹತ್ರ ಬಂದು ಹೇಳಿದರೆ ನೀವು ನನ್ನ ಒಪ್ಕೊಳ್ತಿದ್ರಾ? ಇಲ್ಲ ತಾನೇ? ಹ್ಞೂ, ನೀನು ಮೊದಲೇ ಬಂದು ಹೇಳಿದರೆ ನಾನು ಒಪ್ತಿರಲಿಲ್ಲ. ಯಾಕಂದರೆ ನನಗೆ ಪ್ರೀತಿ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಆದರೆ ನಿನ್ನ ಮದುವೆ ಅದು ಒಂದೇ ವಾರದಲ್ಲಿ ಪ್ರೀತಿ ಅಂದರೆ ಏನು ಅಂತ ಅರ್ಥ ಆಗಿದೆ. ನೀನು ನನ್ನ ವಿಷಯದಲ್ಲಿ ತೋರಿಸೋ ಕಾಳಜಿ, ಪ್ರೀತಿ ಎಲ್ಲ, ಪ್ರೀತಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ನೀನು ಇವಾಗ ನನ್ನ ಜೊತೆ ಇಲ್ಲ ಅಂದರೆ ನನ್ನ ಲೈಫ್ ಬಗ್ಗೆ ಯೋಚನೆ ಕೂಡ ಬರಲ್ಲ. ನೀನು ನನಗೆ ಅಡಿಕ್ಟ್ ಆಗಿದೆಯಾಕಂತ ಖಾಲಿತ ನನ್ನ ಹೃದಯದಲ್ಲಿ ಪ್ರೀತಿ ಅನ್ನೋ ದೀಪ ಬೆಳಗಿದೆಯಾ ನೀನು. ರಾಮ್ ಸಾನು ಮುಖಾನ ಬೊಗಸೆಲಿ ಹಿಡಿದು, ಕಂದ, ಅವತ್ತು ನಾನು ಹೇಳಿದ್ದೆ ಅಲ್ವಾ ಫ್ರೆಂಡ್ ಆಗಿರೋಣ ಅಂತ. ಇವತ್ತು ಕೇಳ್ತಾ ಇದ್ದೀನಿ ಕಂದ, ಎಲ್ಲ ಗಂಡ ಹೆಂಡತಿ ಥರ ಇರೋಣ. ಐ ಲವ್ ಯು ಕಂದ. ರಾಮ್ ಅವನ ಮನಸ್ಸಿನ ಮಾತು ಡೈರೆಕ್ಟಾಗಿ ಸಾನು ಹತ್ರ ಹೇಳ್ದ. ರಾಮ್ಗೆ ಈ ರಿಂಗ್ ತೊಗೊಂಡು ಪ್ರಪೋಸ್ ಮಾಡೋದು, ರೊಮ್ಯಾಂಟಿಕ್ ಆಗಿ ಹೇಳೋದು ಇದೆಲ್ಲ ದೂರದ ಮಾತು. ಅವನಿಗೆ ಏನನ್ಸುತ್ತೆ ಅದನ್ನು ಮಾಡೋನವನು. ಸಾನು ಅವನ ಮಾತು ಕೇಳಿ ಶಾಕ್ ಜೊತೆಗೆ ಖುಷಿ ಕೂಡ ಆಗುತ್ತೆ. ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕಂತ ಗೊತ್ತಾಗದೆ ರಾಮ್ನೇ ಬಿಡಿ ಬಿಡಿ ನೋಡ್ತಿರ್ತಾಳೆ. ರಾಮ್ ಸಾನು ಏನು ಹೇಳದೇ ಇರೋದು ನೋಡಿ, ಕಂದ ಯಾಕೆ ಸುಮ್ಮನೆ ಇದೆಯಾ, ಏನಾದರೂ ಹೇಳು. ರಾಮ್, ನೀವು ನಿಜವಾಗ್ಲೂ ನನ್ನ ಇಷ್ಟಪಡ್ತಿದ್ದೀರಾ? ಹೋ ಕಂದ, ನಿಜವಾಗ್ಲೂ ನನಗೆ ಈ ಫಿಲ್ಮ್ ಸ್ಟೈಲ್ನೆಲ್ಲ ಪ್ರಪೋಸ್ ಮಾಡೋಕ್ಕೆ ಬರೋಲ್ಲ. ನಾನು ಏನಿದ್ರು ಡೈರೆಕ್ಟಾಗಿ ಹೇಳೋದು. ನಿನಗೆ ಆ ಥರ ಆಸೆ ಇದ್ದರೆ ಹೇಳು, ಹಾಗೆ ಮಾಡ್ತೀನಿ. ನನಗೆ ಆ ಥರ ಆಸೆ ಏನಿಲ್ಲ. ನೀವು ಹೀಗಿದ್ರೆ ನನಗಿಷ್ಟ. ನಾನು ಇಷ್ಟಪಟ್ಟಿದ್ದು ಕೂಡ ನಿಮ್ಮ ಈ ಗುಣವೇ. ಸೊ ಡು ಯು ಲವ್ ಮಿ ರೈಟ್? ಸಾನು ರಾಮ್ ಕುರಳಿಸುತ್ತಾ ತನ್ನ ಕೈ ಹಾಕಿ ಅವನ ಹಣೆಗೆ ತನ್ನ ಹಣೆ ತಾಗಿಸಿ, ಎಸ್ ಅಫ್ಕೋರ್ಸ್ ಐ ಲವ್ ಯು ರಾಮ್. ರಾಮ್ಗೆ ಅವಳ ಮಾತು ಕೇಳಿ ಖುಷಿ ಆಗುತ್ತೆ. ರಾಮ್ ಅವಳ ಹಣೆಗೆ ಮುತ್ತು ಕೊಟ್ಟು, ಐ ಲವ್ ಯು ಕಂದ ಅಂತ ತಪ್ಪು ಕೊಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ, ಕಂದ, ನೀನು ಫಸ್ಟ್ ಟೈಮ್ ಯಾವಾಗ ನೋಡಿದ್ದು ನನ್ನ? ಎಲ್ಲಿ ನೋಡಿದೆ? ನಿಮ್ಮ ಅಣ್ಣಂದಿರು ಅರ್ಧ ಮಾತ್ರ ಹೇಳಿ ಹಾಗೆ ಹೋಗಿದ್ದಾರೆ, ಪೂರ್ತಿ ಹೇಳೇ ಇಲ್ಲ. ಸಾನು ರಾಮ್ ಮಾತು ಕೇಳಿ, ರಾಮ್ ಅದ್ರ ಬಗ್ಗೆ ಇನ್ನೊಂದು ದಿನ ಹೇಳ್ತೀನಿ, ಓಕೆನಾ? ಇವಾಗ ಯಾಕೆ ಹೇಳಲ್ಲ? ಏನಾಯಿತು ಕಂದ? ಇವಾಗ ಬೇಡ, ಇನ್ನೊಂದು ದಿನ ನಾನು ನಿಮಗೆಲ್ಲ ವಿಷಯ ಹೇಳ್ತೀನಿ, ಓಕೆನಾ? ಹ್ಞೂ ಸರಿ ಕಂದ, ಆಯಿತು. ನಿನಗೆ ಯಾವಾಗ ಹೇಳ್ಬೇಕನ್ಸುತ್ತೋ ಅವಾಗ ಹೇಳು, ಅಲ್ಲಿ ತನಕ ನಾನೇನು ಕೇಳಲ್ಲ, ಆಯಿತಾ? ಸಾನು ಖುಷಿಯಿಂದ ಸರಿ ಅಂತ ತಲೆ ಆಡಿಸ್ತಾಳೆ. ರಾಮ್ ಅವಳನ್ನು ನೋಡಿ ನಗ್ತಾ, ಕಂದ, ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ರಿಗೂ ತಲೆ ಆಡಿಸೋ ಕಾಯಿಲೆ ಇದೆಯಾ? ಯಾಕೆ ರಾಮ್ ಹಾಗೆ ಹೇಳ್ತಿದ್ದೀರಾ? ಮತ್ತೇನು ಕಂದ, ನಾನು ಏನಾದರೂ ಹೇಳಿದರೆ ನೀನು ತಲೆ ಆಡಿಸ್ತೀಯಾ? ಮಧ್ಯಾಹ್ನ ನಿಮ್ಮ ಅಣ್ಣಂದರು ಕೂಡ ಹಾಗೇ ಮಾಡ್ತಿದ್ರು. ಏನು ನಿಮ್ಮ ಫ್ಯಾಮಿಲಿಗೆ ಈ ಕಾಯಿಲೆ ಇದೆಯಾ? ಸಾನು ರಾಮ್ ಕಡೆ ಕೋಪದಿಂದ ನೋಡುತ್ತಾ, ನನ್ನ ಮತ್ತು ನನ್ನ ಮನೆಯವ್ರನ್ನ ಆಡ್ಕೊಂಡ್ರೆ ನಗ್ತಾ ಇದ್ದೀರಾ ಅಂತ ಅವನ ಭುಜಕ್ಕೆ ಹೊಡೆಯೋಕ್ಕೆ ಶುರು ಮಾಡ್ತಾಳೆ. ರಾಮ್ಗೆ ಅವಳು ಹಾಗೆ ಮಾಡಿದ್ದು ಸ್ವಲ್ಪ ಕೂಡ ನೋವಾಗಲ್ಲ. ರಾಮ್ ನಗ್ತಾ ಅವಳ ಕೈ ಹಿಡ್ಕೊಂಡು, ನಾನು ಯಾವಾಗ ಆಡ್ಕೊಂಡು ನಕ್ಕಿದ್ದು? ನಾನು ನಿನ್ನ ಹತ್ರ ಕೇಳಿದ್ದಷ್ಟೇ, ನಿನಗೆ ಬೇಜಾರಾಗಿದ್ರೆ ಸಾರಿ. ಸಾನು ಅವನ ಕಡೆ ನೋಡಿದೆ ಕೋಪಿಸ್ಕೊಂಡು ಸುಮ್ಮನೆ ಕೂತ್ಕೊಳ್ತಾಳೆ. ಕಂದ, ಇವಾಗ ಕೋಪ ಮಾಡ್ಕೊಳ್ಬೇಡ. ಇನ್ನು ಮುಂದೆ ನಿನ್ನ ಅಣ್ಣಂದರಿಗೆ ನಾನೇನು ಹೇಳಲ್ಲ, ಆಯಿತಾ? ಸಾರಿ. ಸಾನು ಅವನ ಕಡೆ ನೋಡಿ ಬೆರಳು ತೋರಿಸುತ್ತಾ, ಹುಷಾರು, ಇನ್ನು ಮುಂದೆ ಹಾಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ರಾಮ್ ಅವಳ ಕಡೆ ನೋಡಿ, ಸರಿ ಆಯಿತು, ಇವಾಗ ತುಂಬ ಲೇಟ್ ಆಯಿತು, ಮಲ್ಗೋಣ ಅಂತ ಹೇಳ್ತಾನೆ. ಸಾನು ಸರಿ ಅಂತ ಅವನ ಕಾಲಿನಿಂದ ಇಳಿಬೇಕು. ರಾಮ್ ಅವಳನ್ನು ಒಮ್ಮೆಲೆ ಎತ್ಕೊಳ್ತಾನೆ. ರಾಮ್, ಏನು ಮಾಡ್ತಿದ್ದೀರಾ, ಬಿಡಿ, ನಾನು ನಡ್ಕೊಂಡು ಬರ್ತೀನಿ ಅಂತ ಕುಸಿರಾಡ್ತಾಳೆ. ಕಂದ, ಸುಮ್ಮನೆ ಇರು, ಇವಾಗ ಇಲ್ಲ ಬಿಟ್ಬಿಡ್ತೀನಿ ಅಂತ ಕಣ್ಬಿಟ್ಟು ಹೆದರಿಸ್ತಾನೆ. ಸಾನು ಸುಮ್ಮನೆ ರಾಮ್
ಕೊರಳ ಸುತ್ತ ಕೈ ಹಾಕ್ತಾನೆ. ರಾಮ್ ಸಾನುನ ಎತ್ಕೊಂಡು ರೂಮ್ಗೆ ಬಂದು ಬೆಡ್ ಮೇಲೆ ಮಲಗಿಸಿ ಬಾಲ್ಕನಿ ಡೋರ್ ಕ್ಲೋಸ್ ಮಾಡಿ ಬಂದು ಅವಳ ಪಕ್ಕ ಮಲಗ್ತಾನೆ. ಸಾನು ಅವನನ್ನೇ ನೋಡ್ತಿರ್ತಾಳೆ. ಕಂದ ಸುಮ್ಮನೆ ಮಲಗು ಅಂತ ಅವಳನ್ನು ಎದೆ ಮೇಲೆ ಮಲಗಿಸ್ಕೊಂಡು ತಲೆನೇ ಒರೆಸ್ತಾನೆ. ಸಾನು ಹಾಗೆ ನಿದ್ರೆಗೆ ಜಾರ್ತಾಳೆ. ಅವಳು ಮಲಗಿದ್ದು ನೋಡಿ ಅವಳನ್ನು ನೋಡುತ್ತಾ ಅವನು ನಿದ್ರೆಗೆ ಜಾರ್ತಾನೆ. ಬೆಳಿಗ್ಗೆ ರಾಮ್ಗೆ ಮೊದಲು ಎಚ್ಚರ ಆಗುತ್ತೆ. ರಾಮ್ ಸಾನುನ ನೋಡ್ತಿರ್ತಾನೆ. ಸಾನು ಇನ್ನೂ ರಾಮ್ನ ತಪ್ಕೊಂಡು ಮಲಗಿರ್ತಾಳೆ. ರಾಮ್ ಅವಳನ್ನೇ ನೋಡ್ತಿರ್ತಾನೆ. ಸಾನುಗೆ ಕೂಡ ಸ್ವಲ್ಪ ಹೊತ್ತಿಗೆ ಎಚ್ಚರ ಆಗುತ್ತೆ. ಸಾನು ಮಿಸ್ ಕಾಡಿದ್ದು ನೋಡಿ ರಾಮ್ ಸುಮ್ಮನೆ ಕಣ್ಣು ಮುಚ್ಚಿ ಮಲಗ್ತಾನೆ. ಸಾನು ಕಣ್ಬಿಟ್ಟು ನೋಡಿದ್ರೆ ರಾಮ್ ಮುಖ ಕಾಣುತ್ತೆ. ಸಾನು ನಗ್ತಾ ಗುಡ್ ಮಾರ್ನಿಂಗ್ ರಾಮ್, ಐ ಲವ್ ಯು ರಾಮ್ ಅಂತ ಅವನ ಕೆನ್ನೆಗೆ ಮುತ್ತು ಕೊಡ್ತಾಳೆ. ಸಾನು ಮುತ್ತು ಕೊಟ್ಟು ಇನ್ನೇನು ಅಲ್ಲಿಂದ ಹೋಗಬೇಕು. ರಾಮ್ ಅವಳ ಕೈ ಹಿಡಿದು ಎಳಿತಾನೆ. ರಾಮ್ ಎಳೆದ ರಭಸಕ್ಕೆ ಸಾನು ರಾಮ್ ಮೇಲೆ ಬೀಳ್ತಾ. ಸಾನು ತನ್ನ ಕಣ್ಣನ್ನು ದೊಡ್ಡದಾಗಿ ನೋಡ್ತಾ ರಾಮ್ ನೀವು ಎಚ್ಚರ ಇದ್ದೀರಾ? ಹೋ ಮಿಸಸ್ ರಾಮ್, ನಾನು ಆವಾಗಲೇ ಇದ್ದೆ. ಸಾನು ಹುಸಿ ಮನಸ್ಸಲ್ಲಿ ಮತ್ತೆ ಯಾಕೆ ನಾಟಕ ಮಾಡಿದ್ದು? ರಾಮ್ ಅವಳ ಮೂಗಿಗೆ ತನ್ನ ಮೂಗುಜ್ಜುತ್ತಾ ನನ್ನ ಹೆಂಡತಿ ಏನು ಮಾಡ್ತಾಳೆ ನೋಡೋಣ ಅಂತ. ಸಾನು ಅವನ ಮಾತಿಗೆ ನಾಚಿಕೆಯಿಂದ ತಲೆ ಬಗ್ಗಿಸ್ತಾಳೆ. ರಾಮ್ ನಗ್ತಾ ಕಂದ ನಿನ್ನ ಕೆನ್ನೆ ಯಾಕೆ ರೆಡ್ ಆಗಿದೆ ಹೇಳು? ರಾಮ್ ಬಿಡಿ ನನ್ನ. ಏನು ಬೆಳಗ್ಗೆ ನಿಮ್ಮ ರಗಳೆ, ಇವತ್ತು ಜಾಗಿಂಗ್ ಹೋಗಲ್ವಾ? ಇಲ್ಲ ಕಂದ, ಇವತ್ತು ಜಾಗಿಂಗ್ ಹೋಗಿ ಮನಸ್ಸಿಲ್ಲ, ಹೀಗೆ ಇರೋಣ ಸ್ವಲ್ಪ ಹೊತ್ತು ಅಂತ ಸಾನು ತಪ್ಕೊಂಡು ಮಲಗ್ತಾ. ಸಾನು ಕುಸಿರಾಡ್ತಾ ರಾಮ್ ಬಿಡಿ, ಆವಾಗಲೇ ಲೇಟ್ ಆಯಿತು, ಇವತ್ತು ನಿಮ್ಮ ಅತ್ತೆ ಬರ್ತಿದ್ದಾರೆ ನೆನಪಿಲ್ವಾ? ರಾಮ್ ಅವಳು ಮಾತು ಕೇಳಿ ಗಂಭೀರವಾಗಿ ಕಂದ ನೀನು ಅವರಿಂದ ಆದಷ್ಟು ದೂರ ಇರು, ಅವರು ಏನು ಹೇಳಿದ್ರು ನೀನು ರಿಯಾಕ್ಟ್ ಮಾಡಬೇಡ. ಸಾನು ರಾಮ್ ಮುಖ ನೋಡ್ತಾ ಯಾಕೆ ರಾಮ್ ಅವ್ರ ವಿಷಯ ಹೇಳ್ತಿದ್ದಾಗೆ ಸೀರಿಯಸ್ ಆದ್ರಿ? ರಾಮ್ ಸೀರಿಯಸ್ ಆಗಿ ಕಂದ ನಾನು ಹೇಳಿದ್ದು ಕೇಳು, ಮತ್ತೆ ಪ್ರಶ್ನೆ ಮಾಡಬೇಡ. ಸರಿ ರಾಮ್, ಇವಾಗ ನೀವು ಕೋಪ ಮಾಡ್ಕೊಳ್ಬೇಡಿ ಅಂತ ಅವನ ತಪ್ಕೊಂಡು ಮಲಗ್ತಾಳೆ. ರಾಮ್ ಮಾತ್ರ ಅವನ ಅತ್ತೆ ಮತ್ತು ಅವಳ ಮಗಳ ಬಗ್ಗೆ ಯೋಚನೆ ಮಾಡ್ತಾನೆ. ಈ ಸಲ ಅವರಿಂದ ಏನಾದರೂ ಸಮಸ್ಯೆ ಆದರೆ ಅವರನ್ನು ನಾನು ಸುಮ್ಮನೆ ಬಿಡಲ್ಲ. ಹೋದ ಸಲ ಅಜ್ಜಿ ಮುಖ ನೋಡಿ ಸುಮ್ಮನೆ ಆಗಿದೆ, ಈ ಸಲ ಹಾಗೆ ಮಾಡಲ್ಲ ಅಂತ ಕೋಪನ ಮುಷ್ಟಿ ಕಟ್ಟಿ ಬೆಡ್ಗೆ ಹೊಡೆಯೋದ್ರ ಮೂಲಕ ತನ್ನ ಕೋಪವನ್ನು ಹೊರ ಹಾಕ್ತಾನೆ. ಸ್ವಲ್ಪ ಹೊತ್ತಿನ ನಂತರ ರಾಮ್ ಎದ್ದು ಸಾನನ್ನು ಬೆಡ್ ಮೇಲೆ ಮಲಗಿಸಿ ಬಾತ್ರೂಮ್ಗೆ ಹೋಗ್ತಾನೆ. ರಾಮ್ ಸ್ನಾನ ಮಾಡಿ ಬಂದರು. ಸಾನು ಇನ್ನೂ ಮಲಗಿರೋದು ನೋಡಿ ಅವಳ ಹತ್ರ ಹೋಗಿ ಕಂದ ಏಳು, ಟೈಮ್ ಆಯಿತು. ಸಾನು ರಾಮ್ ಮಾತು ಕೇಳಿ ತಿರುಗಿ ಮಲಗ್ತಾಳೆ. ರಾಮ್ ಅವಳ ಕಡೆ ಬಂದು ಕಂದ ತುಂಬ ಲೇಟ್ ಆಗಿದೆ, ಹಾಸ್ಪಿಟಲ್ ಹೋಗಲ್ವಾ? ಇಟ್ಸ್ ಆಲ್ರೆಡಿ 7. ಸಾನು ಏನೂ ಅಂತ ಎದ್ದು ಕೂತ್ಕೊಳ್ತಾಳೆ. ಏನು ರಾಮ್ ಇಷ್ಟು ಲೇಟಾಗಿ ಎಬ್ಬಿಸ್ತಿದ್ದೀರಾ? ಕಂದ ನಾನು ಅವಾಗಿಂದ ಎಬ್ಬಿಸ್ತಿದ್ದೀನಿ, ನೀನೇ ಮಲಗಿದ್ದು. ರಾಮ್ ನಾನು ಆವಾಗಲೇ ಎದ್ದಿದ್ದೆ, ನೀವೇ ನನ್ನ ತಟ್ಟು ಮಲಗಿಸಿದ್ದು, ನಿಮ್ಮದೇ ತಪ್ಪು ಅಂತ ಮುಖ ಊದಿಸ್ತಾಳೆ. ಆಯಿತು ಸರಿ, ನನ್ನದೇ ತಪ್ಪು, ಇವಾಗ ನೀನು ಬೇಗ ರೆಡಿ ಆದರೆ ಬೇಗ ಹೋಗ್ಬೋದು. ಹ್ಞೂ ಸರಿ ಅಂತ ಸಾನು ಬಾತ್ರೂಮ್ಗೆ ಹೋಗ್ತಾಳೆ. ಸಾರು ಸ್ನಾನ ಮಾಡಿ ಬರೋದ್ರ ಒಳಗೆ ರಾಮ್ ರೆಡಿಯಾಗಿ ಮೇಲ್ ಚೆಕ್ ಮಾಡ್ತಿರ್ತಾನೆ. ಸಾನು ಸ್ನಾನ ಮಾಡಿ ಜೀನ್ಸ್ ಪ್ಯಾಂಟ್ ಹಾಕೋಗೆ ಲಾಂಗ್ ಶರ್ಟ್ ಹಾಕಿ ಫ್ರೀ ಹೇರಿಸ್ಬಿಟ್ಟು ಸಿಂಪಲ್ಲಾಗಿ ರೆಡಿ ಆಗ್ತಾಳೆ. ಸಾನು ರಾಮ್ ಕಡೆ ತಿರುಗಿ ರಾಮ್ ನಾನು ರೆಡಿ, ಹೊರಡೋಣ? ರಾಮ್ ಸಾನು ಕಡೆ ನೋಡಿ ಕಂದ ನೀನು ಯಾವ ಡ್ರೆಸ್ ಹಾಕಿದ್ದು ಸೂಪರ್, ಬಾ ಹೊರಡೋಣ ಅಂತ ಅವಳ ಜೊತೆ ಕೆಳಗಡೆ ಬರ್ತಾನೆ. ಮನೆಯವರೆಲ್ಲ ಆಗಲೇ ಡೈನಿಂಗ್ ಟೇಬಲ್ ಬಳಿ ಸೇರಿರ್ತಾರೆ. ಕೆಲಸದವರೆಲ್ಲರಿಗೂ ತಿಂಡಿ ಬಡಿಸ್ತಾರೆ. ಜಾನಕಿ ಅವರ ಅಸಮಾಧಾನದಿಂದ ಲಕ್ಷ್ಮಿ ಕಡೆ ನೋಡಿ ಏನು ನಿನ್ನ ಸೊಸೆ ಎದ್ದಿಲ್ವಾ? ಸೊಸೆಯಾದವಳು ಬೇಗ ಹೇಳ್ಬೇಕು ಅಂತ ಗೊತ್ತಿಲ್ವಾ? ಮನೆಯವರಿಗೆ ಅವ್ರ ಮಾತು ಕೇಳಿ ಬೇಜಾರಾಗುತ್ತೆ. ಜಾನಕಿ ಏನು ಮಾತಾಡ್ತಾ ಇದೆಯಾ ಅಂತ ಗುಡುಕ್ತಾರೆ. ನಾನೇನು ತಪ್ಪು ಹೇಳಿದೆ ರೀ, ಸೊಸೆಯಾದವಳು ಬೇಗ ಹೇಳಬೇಕು ಅಂದೆ ಅಷ್ಟೇ ಅಂತ ಮೂತಿ ಮುರಿತಾರೆ. ನೀನು ಹೇಳಿದ್ದು ತಪ್ಪಿಲ್ಲ, ಆದರೆ ಹೇಳೋ ರೀತಿ ತಪ್ಪು ಅಂತ ಹೇಳ್ತಾಳೆ. ಸಾನು ಬೇರೆ ಯಾರೂ ಅಲ್ಲ, ಅವಳು ನಮ್ಮ ಮೊಮ್ಮಗನ ಹೆಂಡತಿ ಅನ್ನೋದು ನೆನಪಿರಲಿ. ನನಗದು ಗೊತ್ತು, ನನ್ನ ಮೊಮ್ಮಗಳು ಇರೋ ಜಾಗದಲ್ಲಿ ಅವಳಿದ್ದಾಳೆ. ರಮೇಶ್ ಅವ್ರ ಕೋಪದಿಂದ ಅಮ್ಮ ಏನಾಗಿದೆ ನಿನಗೆ? ಇಷ್ಟು ದಿನ ಚೆನ್ನಾಗಿದೆ, ಇವಾಗ ಸಡನ್ನಾಗಿ ಏನಾಯಿತು? ನನಗೇನೂ ಆಗಿಲ್ಲ, ನಿಮಗೆಲ್ಲ ಆಗಿರೋದು. ನಿನ್ನೆ ಮೊನ್ನೆ ಬಂದವಳ ಬಗ್ಗೆ ಇದು ಕಾಳಜಿ ಪ್ರೀತಿ ನಿಮಗೆ ನನ್ನ ಮಗಳ ಮೇಲೆ ಇಲ್ಲ. ಅಮ್ಮ ಅದನ್ನು ಮಾಡ್ಕೊಂಡಿದ್ದವರೇ, ತಪ್ಪು ಅವರು ಮಾಡಿದ್ದು, ಅದಕ್ಕೆ ಅನುಭವಿಸ್ತಿದ್ದಾರೆ ಅಷ್ಟೇ. ಇವಾಗಲೇ ಹೇಳ್ತಿದ್ದೀನಿ, ಅವರಿಂದ ನನ್ನ ಮಗನ ಸಂಸಾರಕ್ಕೆ ತೊಂದರೆ ಆದರೆ ಸುಮ್ಮನೆ ಇರಲ್ಲ, ಎಚ್ಚರ ಇರಲಿ. ನನಗೆಲ್ಲರಿಗಿಂತ ನನ್ನ ಮಗ ಸೊಸೆ ಅವರ ಸಂತೋಷ ಮುಖ್ಯ. ರಾಜೇಶ್ ಅವರ ಮಾತು ಕೇಳಿ ಜಾನಕಿ ಅವರ ಕೋಪದಿಂದ ನಿನಗೆ ನಿನ್ನ ಮಗ ಸೊಸೆ ಮುಖ್ಯ, ಆದರೆ ನನಗೆ ನನ್ನ ಮಗಳು ಮೊಮ್ಮಗಳು ಮುಖ್ಯ. ವಿಶ್ವನಾಥ್ ಜಾನಕಿ ಅದೇನು ಅಂತ ಮಾತಾಡ್ತಿದ್ಯಾ? ಎಲ್ಲರೂ ನಮ್ಮವರೇ ಅಲ್ವಾ? ಜಾನಕಿ ಕೋಪದಿಂದ ಅಲ್ಲ, ನಿಮಗೆ ನಾನು ನನ್ನ ಮಗಳು ಮುಖ್ಯ ಅಲ್ಲ, ಅದಕ್ಕೆ ಯಾರೂ ಅವರನ್ನು ಕರ್ಕೊಂಡು ಬರೋಕ್ಕೆ ಹೋಗಿಲ್ಲ. ಅಮ್ಮ ಡ್ರೈವರ್ ಹೋಗಿದ್ದಾನೆ, ಕರ್ಕೊಂಡು ಬರ್ತಾನೆ, ನೀವು ಯಾಕೆ ಸುಮ್ಮನೆ ಕೋಪ ಮಾಡ್ಕೊಳ್ತೀರಾ? ರಾಜೇಶ್ ನೀವು ಸುಮ್ಮನೆ ಇರು, ಎಲ್ರಿಗೂ ಅವರಂದರೆ ಹಸಡ್ಡೆ ಅಲ್ವಾ? ಅವರು ಇನ್ನೂ ಏನೋ ಹೇಳಬೇಕಷ್ಟರ ಅಲ್ಲಿಗೆ ರಾಮ್ ಮತ್ತು ಸಾನು ಬರ್ತಾಳೆ.
ರಾಮ್ ಬಂದಿದ್ದು ನೋಡಿ ಮನೆಯವರೆಲ್ಲ ಸುಮ್ಮನೆ ಹಾಕ್ತಾರೆ. ಎಲ್ಲ ಯಾಕೆ ಸೈಲೆಂಟ್ ಇದ್ದೀರಾ, ಏನು ವಿಷಯ ಅಂತ ರಾಮ್ ಭರತ್ ಪಕ್ಕ ಕೂತ್ಕೊಳ್ತಾನೆ. ಸಾನು ಕೂಡ ರಾಮ್ನ ಇನ್ನೊಂದು ಬದಿ ಕೂತ್ಕೊಳ್ತಾಳೆ. ರಾಮ್ ಮನೆಯವ್ರ ಮುಖ ನೋಡಿ ಅವನಿಗೇನೋ ಸರಿ ಇಲ್ಲ ಅನ್ಸುತ್ತೆ. ಹೇಳಿ ಏನು ವಿಷಯ ಅಂತ ತುಂಬ ಸೀರಿಯಸ್ ವಾಯ್ಸಲ್ಲಿ ಕೇಳ್ತಾನೆ. ಲಕ್ಷ್ಮಿ ಅವರು ಪವಿತ್ರ ಕಡೆ ನೀನು ಏನಾದರೂ ಹೇಳು ಅನ್ನೋ ಥರ ಸನ್ನೆ ಮಾಡ್ತಾರೆ. ರಾಮ್ ಅದು ಏನು ಇಲ್ಲ ಕಣೋ, ನಿಮ್ಮ ಮದುವೆ ಆದಮೇಲೆ ಮನೆ ದೇವ್ರಿಗೆ ಹೋಗ್ಬೇಕಲ್ವಾ, ಯಾವಾಗ ಹೋಗೋದು ಅಂತ ಮಾತಾಡ್ತಾ ಇದ್ದೀವಿ ಅಷ್ಟೇ ಅಂತ ತಡವರಿಸ್ತಾ ಹೇಳ್ತಾರೆ. ರಾಮ್ ಅವ್ರನ್ನೇ ಸೀರಿಯಸ್ ಆಗಿ ನೋಡ್ತಾ, ಚಿಕ್ಕಮ್ಮ ನೀವು ಹೇಳ್ತಾ ಇರೋದು ನಿಜಾನ, ನಾನು ಇದನ್ನು ನಂಬೇಕಾ? ಪವಿತ್ರ ತಡವರಿಸ್ತಾ, ಹ್ಞೂ ರಾಮ್ ಇದೇ ನಿಜ, ಮತ್ತೇನಿಲ್ಲ, ಬೇಕಾದ್ರೆ ಅಕ್ಕನ ಕೇಳು ಅಂತ ಲಕ್ಷ್ಮಿ ಕಡೆ ನೋಡ್ತಾರೆ. ಹ್ಞೂ ರಾಮ್ ಅದೇ ನಿಜ, ಇವಾಗ ನೀವಿಬ್ಬರು ತಿಂಡಿ ತಿನ್ನಿ, ರಾತ್ರಿ ಊಟ ಕೂಡ ಸರಿಯಾಗಿ ಮಾಡಿಲ್ಲ ಅಂತ ರಾಮ್ ಮತ್ತು ಸಾನುಗೆ ತಿಂಡಿ ಬಡಿಸ್ತಾರೆ. ಲಕ್ಷ್ಮಿ ಸಾನು ಹತ್ರ, ಇವಾಗ ಹೇಗಿದೆಯಾ ಸಾನು? ಪರವಾಗಿಲ್ಲ, ಸುಸ್ತಿದ್ರೆ ಮನೇಲಿದ್ದು ರೆಸ್ಟ್ ಮಾಡು. ಇಲ್ಲ ಅಮ್ಮ ಇವತ್ತು ಹಾಸ್ಪಿಟಲ್ಗೆ ಹೋಗಬೇಕು, ಇವತ್ತು ಸರ್ಜರಿ ಇದೆ, ಮತ್ತು ನಂಗೆ ಸುಸ್ತೇನಿಲ್ಲ, ನಾನು ಆರಾಮಾಗಿದ್ದೀನಿ, ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಅಲ್ಲಿ ಇದ್ದ ಜ್ಯೂಸ್ ಕುಡಿತಾಳೆ. ವಿಶ್ವನಾಥ್ ಎಲ್ಲ ತಿಂಡಿ ತಿಂದ ನಂತರ ಎಲ್ಲರನ್ನ ಲಿವಿಂಗ್ ಏರಿಯಾದಲ್ಲಿ ಇರೋ ಕೇಳ್ತಾರೆ. ಎಲ್ಲ ಬಂದು 10 ನಿಮಿಷ ಆದರೂ ಅವ್ರು ಏನು ಮಾತಾಡದೇ ಇರೋದು ನೋಡಿ, ತಾತ ಯಾಕೆ ಏನಾಯಿತು, ಎಲ್ರಿಗೂ ಕರೆದು ಏನು ಮಾತಾಡ್ತಾ ಇಲ್ಲ, ನನಗೆ ಲೇಟ್ ಆಗ್ತಿದೆ ಆಫೀಸ್ಗೆ. ರಾಮ್ ಇವತ್ತು ನಿಮ್ಮ ಅತ್ತೆ ಬರ್ತಾ ಇದ್ದಾರೆ, ಅದಕ್ಕೆ ಎಲ್ರಿಗೂ ಇರೋಕ್ಕೆ ಹೇಳಿದ್ದು. ತಾತ ಅವ್ರು ಬರ್ತಿದ್ದಾರೆ ಅಂತ ನಾವೆಲ್ಲ ಯಾಕಿರಬೇಕು, ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೋಗ್ತೀನಿ. ನಿನಗೆ ನಿನ್ನ ಅತ್ತೆಗಿಂತ ಆ ಮೀಟಿಂಗ್ಗೆ ಹೆಚ್ಚಾಯ್ತಾ ಅಂತ ಜಾನಕಿ ಅವರು ಕೋಪದಿಂದ ಕೇಳ್ತಾರೆ. ಅಜ್ಜಿ ಇಲ್ಲಿ ಹೆಚ್ಚು ಕಮ್ಮಿ ಅಂತ ಅಲ್ಲ, ನನಗೆ ಮೀಟಿಂಗ್ ಇದೆ, ಲೇಟ್ ಆಗುತ್ತೆ. ಅದು ಅಲ್ಲದೆ ಅವ್ರು ಇವತ್ತೇನು ಹೋಗಲ್ಲ ಅಲ್ವಾ, ಇಲ್ಲೇ ಇರ್ತಾರೆ ತಾನೇ, ಮತ್ತೇನು ಸಮಸ್ಯೆ? ರಾಮ್ ಸಾನು ಕಡೆ ನೋಡಿ, ಕಂದ ನಿನ್ಗೆ ಹಾಸ್ಪಿಟಲ್ಗೆ ಲೇಟ್ ಆಗಿಲ್ವಾ, ನೀನು ಬರ್ತೀಯಾ ಅಥವಾ ಇಲ್ಲೇ ಇರ್ತೀಯಾ? ಸಾನು ಮನೆಯವ್ರ ಮುಖ ನೋಡ್ತಾ ಇರ್ತಾಳೆ. ರಾಮ್ ಗಟ್ಟಿ ಧ್ವನಿಯಲ್ಲಿ, ಕಂದ ನಿನಗೆ ಹೇಳಿದ್ದು, ಏನು ಮಾಡ್ತೀಯಾ? ಸಾನು ಬರ್ತೀನಿ ಅಂತ ಹೇಳಿ ಲಕ್ಷ್ಮಿ ಮತ್ತು ಪವಿತ್ರ ಅವ್ರಿಗೆ ಹೇಳಿ ರಾಮ್ ಜೊತೆ ಹೋಗ್ತಾಳೆ. ಅವ್ರು ಹೋದ ಕಡೆ ಏನು ನೋಡುತ್ತಾ ಜಾನಕಿ ಅವರು ಅಸಮಾಧಾನದಿಂದ ನೋಡಿ ಹೀಗೆ ಹೋಗ್ತಿದ್ದಾಳೆ. ರಾಧಾ ಬಂದಮೇಲೆ ಹೋಗ್ಬೋದಿತ್ತು, ಆದರೆ ಅವಳಿಗೆ ಎಲ್ಲದು ಗೊತ್ತಾಗುತ್ತೆ ಅಂತ ತಮ್ಮ ಅಸಮಾಧಾನ ಹೊರ ಹಾಕ್ತಾರೆ. ಮನೆಯವರು ಯಾರು ಅವ್ರ ಮಾತಿಗೆ ರಿಯಾಕ್ಟ್ ಮಾಡದೆ ಸುಮ್ಮನೆ ಇರ್ತಾರೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.